ನಮಸ್ತೆ, ಹರಿ ಓಂ. ಎಲ್ಲರಿಗೂ ಶೇವಧಿ ವಾಹಿನಿಗೆ ಸ್ವಾಗತ. ಇವತ್ತಿನ ಈ ವಿಡಿಯೋನಲ್ಲಿ ನಾವು ಒಂದು ಬ್ಲಾಗ್ ಸೀರೀಸ್ ಶುರು ಮಾಡಿದ್ದೀವಿ. ಶ್ರೀ ಶಂಕರಾಚಾರ್ಯರ ಭಜ ಗೋವಿಂದಂ ಆ ವಿಷಯದ ಬಗ್ಗೆ. ಇದು ಶೇವಧಿ ವಾಹಿನಿಗೆ ಯೂಟ್ಯೂಬ್ ವಾಹಿನಿಯ ಜೊತೆಗೆ shevadhi.com ಅಂತ ಒಂದು ಬ್ಲಾಗ್ ಜಾಲತಾಣ ಕೂಡ ಇದೆ. ಅದರಲ್ಲಿ ನಾವು ಈ ವಿಷಯದ ಬಗ್ಗೆ ಒಂದು ಬ್ಲಾಗ್ ಸೀರೀಸ್ ಶುರು ಮಾಡಿದ್ದೀವಿ. ಅದು ಯಾಕೆ ಅಂತ ಪ್ರಶ್ನೆ ಬರಬಹುದು. ಯಾಕೆ ನಾವು ಈ ಬ್ಲಾಗ್ ಸೀರೀಸ್ ಶುರು ಮಾಡಿದ್ದಂತ. ಇದು ಯಾಕೆ ಶುರು ಮಾಡಿದ್ವಿ ಅಂತಂದ್ರೆ, ಈಗ ನಾವು ಏನೇ ಕಲಿತಿರುವಾಗ ಅಲ್ವಾ, ನಾವು ಓದಿರಬಹುದು, ತಿಳ್ಕೊಂಡಿರ್ತೀವಿ. ಅದನ್ನ ನಾವು ಅದನ್ನ ಅರ್ಥ ಮಾಡ್ಕೊಂಡು ನಮ್ಗೆ ಏನು ಅರ್ಥ ಆಗಿದೆ ಅದ್ರ ಬಗ್ಗೆ ಬರೆದ್ರೆ ಅಥವಾ ಇನ್ನೊಬ್ರಿಗೆ ಹೇಳಿದ್ರೆ ಅದಿನ್ನೂ ನಮಗೆ ಡೀಪ್ ಆಗಿ ಅದ್ರ ಜೊತೆ ಕನೆಕ್ಟ್ ಆಗ್ತೀವಿ. ಮತ್ತೆ ಅದನ್ನ ನಮಗೆ ಮನನ ಮಾಡ್ಕೊಳ್ಳೋಕ್ಕೆ ತುಂಬಾ ಅನುಕೂಲ ಆಗುತ್ತೆ. ಅದು ಯಾವುದೇ ಕಲಿಕೆಯಲ್ಲೂ ಅದು ಹೌದು. ಈಗ ನಾವೇನಾದ್ರೂ ಓದ್ತಿರ್ಬೇಕಾದ್ರೆ ಹೇಳ್ತಾರಲ್ವಾ, ನೀವು ಇನ್ನೊಬ್ರಿಗೆ ಹೇಳ್ಕೊಟ್ರೆ, ನಿಮ್ಮ ಓದೋದಾದ್ಮೇಲೆ ಇನ್ನೊಬ್ರಿಗೆ ಹೇಳ್ಕೊಡೋದಾದ್ರೆ ಅಥವಾ ಅದನ್ನ ಡಿಸ್ಕಸ್ ಮಾಡೋದು ಇನ್ನೊಬ್ರ ಜೊತೆಗೆ ಅಥವಾ ಬರೆದ್ರೆ ಅದ್ರ ಬಗ್ಗೆ, ಅದು ತುಂಬಾ ಚೆನ್ನಾಗಿ ನಮ್ಮ ಮನಸ್ಸಿನಲ್ಲಿ ಕೊಡುತ್ತೆ, ನಮ್ಮ ನೆನಪಿನಲ್ಲಿ ಕೂಡ ಉಳಿಯುತ್ತೆ ಅಂತ ಹೇಳ್ತಾರಲ್ವಾ. ಅದು ಹೌದು. ಅದ್ರ ಜೊತೆಗೆ ಸ್ಪಿರಿಚುಯಾಲಿಟಿ, ಈ ಒಂದು ಅದರಲ್ಲೂ ಈ ಸ್ಪಿರಿಚುಯಾಲಿಟಿ ಅಂತ ಹೇಳಿದಾಗ ಈ ಒಂದು ಹಂತಗಳು, ಆ ಸಾಧನೆಯ ಮಾರ್ಗದಲ್ಲಿ, ಈ ಸಾಧನೆ ಅಷ್ಟು ಸುಲಭ ಅಲ್ಲ. ಅದು ಕಠಿಣವಾದ ಮಾರ್ಗ ಕೂಡ. ಅದಕ್ಕೆ ಅದು ಅಷ್ಟು ಸುಲಭವಾಗಿ ಯಾರಿಗೂ ಲಭಿಸಲ್ಲ. ಅದು ನಾವು ಭಗವದ್ಗೀತೆಯಲ್ಲಿ ಕೂಡ ತುಂಬಾ ಕೇಳಿದೀವಿ, ಆ ಸಾಧನಾ ಮಾರ್ಗ ಹೇಗಿರುತ್ತೆ. ಆಮೇಲೆ ಎಲ್ಲ ಬೇರೆ ಬೇರೆ ಅಧ್ಯಾಯಗಳಲ್ಲಿ ಭಗವಾನ್ ಶ್ರೀಕೃಷ್ಣ ನಮ್ಗೆ ಅಂದ್ರೆ ಅರ್ಜುನಂಗೆ ಹೇಳ್ತಾ ಆ ಒಂದು ಇದು ನಮಗೆ ಎಲ್ಲರಿಗೂ ಆ ಒಂದು ಜೀವನದ ಕೈಪಿಡಿ ಅಂತಾನೆ ಹೇಳ್ಬೇಕು, ಅದು ಸಿಕ್ಕಿದೆ. ಇನ್ ಜನರಲ್ ನಾವು ಅದನ್ನ ಅಂದ್ರೆ ಸ್ಪಿರಿಚುಯಾಲಿಟಿ ಬಗ್ಗೆ ಮಾತಾಡಿದಾಗ ಈ 3 ಹಂತಗಳು ತುಂಬಾ ನಾವು ಇದನ್ನ ಓದಿರ್ತೀವಿ ಬೇರೆ ಕಡೆ ಕೂಡ. ಶ್ರವಣ ಅಂದ್ರೆ ಲಿಸನಿಂಗ್. ಹಿಂದೆ ಯಾಕೆ ಬರೀ ಶ್ರವಣ ಮನನ ನಿಧಿಧ್ಯಾಸನ ಅದು ಬರ್ತೀನಿ. ಶ್ರವಣ ಮತ್ತೆ ಯಾಕಂದ್ರೆ ಅಲ್ಲಿ ಶ್ರುತಿ ಅಂದ್ರೆ ಕೇಳಿ, ಒಬ್ಬರಿಂದ ಒಬ್ಬರಿಗೆ ಕೇಳಿ, ಗುರು ಪರಂಪರೆಯಲ್ಲಿ ಹಾಗೆ ಇರ್ತಾ ಇತ್ತು. ಅಲ್ಲಿ ತಾಳೆಗರಿಲಿ ಸ್ವಲ್ಪ ಬರ್ಕೊಳ್ಳೋರೆ ಹೊರತು ಎಲ್ಲದನ್ನು ನಾವು ಇವಾಗ ಅದೇನಾಗಿದೆ, ನಮ್ಗೆ ಸ್ಮಾರ್ಟ್ ಫೋನ್ ಬಂದಿದೆ, ಎಲ್ಲ AI ಬಂದಿದೆ. ಅದೆಲ್ಲ ಬಂದು ನಮ್ಮ ಒಂದು ಮೆದುಳಲ್ಲಿ ತುಂಬ್ಕೊಳ್ಳೋಕ್ಕಿಂತ ಹೆಚ್ಚಾಗಿ ಬರೀ ನಾವು ಬಿಕಮ್ ವೆರಿ AI ಡಿಪೆಂಡೆಂಟ್. ಸೊ ಆ ಶ್ರವಣ ಅಂತಿದ್ದಾಗ ಅಲ್ಲಿ ಅವರು ಏನು ಕಲಿಕೆ ಒಬ್ಬರಿಂದ ಒಬ್ಬರಿಗೆ ಕೇಳೇ ಕಲ್ತಿದ್ದು. ಸೊ ಅದರಿಂದ ಅಲ್ಲಿ ಶ್ರವಣ ಅಂತಾನೆ ಬಂದಿರೋದು. ಅದ್ರ ಜೊತೆಗೆ ನಾವು ಪಠಣ ಅಂತಾನು ಸೇರಿಸ್ಕೋಬಹುದು ಇಲ್ಲಿ. ಅದ್ರ ನಂತರ ಏನ್ ಕಲ್ತಿದೀವೋ ಅದ್ರ ಬಗ್ಗೆ ನಾವು ವಿ ಶುಡ್ ರಿಫ್ಲೆಕ್ಟ್ ಆನ್ ಇಟ್, ಅಥವಾ ಮನನ ಅಂತ ಹೇಳ್ತೀವಲ್ಲ. ಅವಾಗ ಏನಾಗುತ್ತೆ ಅಂತಂದ್ರೆ, ಇದನ್ನ ನಾವು ಅಷ್ಟಾಂಗ ಯೋಗಕ್ಕೆ ನಾವು ಕಂಪೇರ್ ಮಾಡ್ತಾ ಹೋದ್ರೆ ಇದು ಧಾರಣಾ ಶಕ್ತಿ ಅಂತೆಲ್ಲ ಮನನ ಮಾಡ್ತಿರುವಾಗ ಅಲ್ಲಿ ಧಾರಣ ಆ ಒಂದು ಸ್ಟೇಜ್ ಅಲ್ಲಿ ಅಂತ ಅನ್ಕೋಬಹುದು. ಯಾಕಂದ್ರೆ ಎಲ್ಲ ಆ ಒಂದು ವಿಷಯದ ಬಗ್ಗೆ ನಮ್ಮ ಫೋಕಸ್ ಅಲ್ಲಿ ಹೋಗಿರುತ್ತೆ. ಹಾಗೆ ಆಮೇಲೆ ನಂತರದಲ್ಲಿ ನಿಧಿಧ್ಯಾಸನ ಅಂತ ಬರುತ್ತೆ. ಅದೇನು, ಅದ್ರ ಬಗ್ಗೆ ನಾವು ಡೀಪ್ ಕಾಂಟಂಪ್ಲೇಟ್ ಮಾಡಿ ಅಲ್ಲಿ ಏನ್ ಕಲ್ತಿದೀವೋ ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಾ ಹೋಗೋದು. ಸೊ ಇದು ಸಾಧನೆಯ ಹಂತಗಳು. ಅದಕ್ಕೆ ಇವಾಗ ನಾವು ಯಾವುದೇ ಒಂದು ಇದು ಇರ್ಬೋದು, ಭಗವದ್ಗೀತೆ ಆಗ್ಬೋದು ಅಥವಾ ಭಜ ಗೋವಿಂದಂ ಆಗ್ಬೋದು, ಯಾವುದೇ ನೀತಿ ಶತಕ, ಹೀಗೆ ಯಾವುದೇ ಒಂದು ಗ್ರಂಥವನ್ನು ನಾವು ಪಠಣ ಮಾಡಿದಾಗ ಹೌದು, ನಮ್ಮ ಕಲಿಕೆ ಏನಾಗುತ್ತೆ, ಎಲ್ಲೋ ಗುರುಮುಖೇನ ಕಲಿಬಹುದು. ಇಲ್ಲ ನಾವು ಈಗಂತೂ ಬೇರೆ ಬೇರೆ ತರಹದ ಸಾಮಗ್ರಿಗಳು ನಮಗೆ ಕಲಿಬೇಕು ಅಂತಂದ್ರೆ ಒಂದು ಮನಸ್ಸಿದ್ರೆ ಬೇಕಾದಷ್ಟು ತರಹ ನಾವು ಕಲಿಯೋಕೆ ಅವಕಾಶಗಳಿವೆ. ಗುರುಮುಖೇನ ಕಲ್ತ್ರೆ ಅದು ತುಂಬಾ ಎಫೆಕ್ಟಿವ್ ಆಗಿರುತ್ತೆ. ಅದು ನಮಗೆ ನಮ್ಮ ತಿಳುವಳಿಕೆಗೂ ಕೂಡ ಬಂದಿರುತ್ತೆ, ನಮ್ಮ ಅನುಭವಕ್ಕೆ ಕೂಡ. ಹಾಗೆ ಯಾವುದೇ ರೀತಿ ಕಲೀಲಿ, ಅದು ಕಲ್ತಾಗ ಅದನ್ನ ನಾವು ಬರೀ ಕಲ್ತ್ಬಿಟ್ಟು ನಾವು ಕಲ್ತ್ವಿ, ಇದನ್ನ ನಾವು ಪಠಣ ಮಾಡಿದೀವಿ, ಇದನ್ನ ನಾನು ಮೆಮರೈಸ್ ಮಾಡಿದೀವಿ, ಅಥವಾ ನನಗೆ ಇದೆಲ್ಲ ಹೇಳಕ್ ಬರುತ್ತೆ ಅಂತ ಹೇಳಿ ಅದನ್ನೇ ಅದೆಷ್ಟೋ ಸರಿ ಏನಾಗೋಗುತ್ತೆ, ವಿದ್ಯೆಯಿಂದ ಅಹಂಕಾರ ಬರುವ ಒಂದು ಸಾಧ್ಯತೆ ತುಂಬಾ ಇರುತ್ತೆ. ಅದನ್ನ ನಾವು ಎಷ್ಟೋ ಆರ್ಟಿಕಲ್ಸ್ ಅಲ್ಲಿ, ಎಷ್ಟೋ ಬರಹಗಳಲ್ಲಿ ಕೂಡ ಇದನ್ನ ನೋಡಿದೀವಿ. ವಿದ್ಯೆಯಿಂದ ವಿನಯ ಬರಬೇಕೆ ಹೊರತು ವಿದ್ಯೆಯಿಂದ ಅಹಂಕಾರ ಬಂದ್ಬಿಡ್ಬಾರ್ದು. ಅದರಿಂದ ಏನಾಗುತ್ತೆ, ನಾವು ಕಲ್ತಿರೋದು ಸ್ಪಿರಿಚುಯಾಲಿಟಿ ಇಲ್ದ ಒಂದು ಗ್ರಂಥ, ಬಟ್ ನಾವು ಮಾಡ್ತಾ ಇರೋದೇನು, ಅದ್ರದ್ ಬಗ್ಗೆ ಶೋ ಆಫ್ ಆಗ್ಬೋದು, ಇಲ್ಲ ನಂಗೆ ಗೊತ್ತು ಅಂತ. ಅದರಿಂದ ಅದೇನಾಗುತ್ತೆ, ಅದೊಂಥರ ರಾಜಸಿಕ ಒಂದು ಗುಣದಲ್ಲಿ, ಅಥವಾ ತುಂಬಾ ಅದ್ರ ಬಗ್ಗೆನೇ ಡ್ವೆಲ್ ಆಗಿ ಮಿಕ್ಕಿದೆಲ್ಲ ಮರ್ತ್ಬಿಟ್ರೆ ಅದು ಆ ಒಂದು ಹಂತಕ್ಕೆ ಹೊಟ್ಟೋಗುತ್ತೆ.
ಸಾತ್ವಿಕತೆನ ನಾವು ಉಳಿಸ್ಕೋಬೇಕು ನಮ್ಮ ಕಲಿಕೆಯಲ್ಲೂ ಕೂಡ ಅಂತಂದ್ರೆ ಶ್ರವಣ ನಂತರದಲ್ಲಿ ಮನನ ಮಾಡಿಕೊಂಡು ಅದನ್ನ ನಾವು ಅಳವಡಿಸ್ಕೋಬೇಕು. ಸೊ ಅದು ಒಂದು ಯಾವಾಗುತ್ತೆ ನಾವು ಏನ್ ಕಲ್ತಿದೀವೋ ಅದನ್ನ ನಾವು ಬರಿಬಹುದು, ಅದ್ರ ಬಗ್ಗೆ ರಿಫ್ಲೆಕ್ಟ್ ಮಾಡೋದು, ಅದನ್ನ ಹೇಗೆ ಯಾರ್ಯಾರು ಯಾವ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಂಡಿದ್ರು ಅದು ಸುಮಾರು ನಿದರ್ಶನಗಳು ನಮಗೆ ಸಿಗುತ್ತೆ ನಾವು ಓದಿದ್ರೆ. ಎಷ್ಟು ಮಹಾನ್ ಋಷಿ ಮುನಿಗಳು ಹಿಂದೆ ಸಾಧನೆ ಮಾಡಿದವರು ಅವರೆಲ್ಲರದ್ದು ನಾವು ಎಕ್ಸಾಂಪಲ್ ಆಗಿ ಒಬ್ರನ್ನ ರೋಲ್ ಮಾಡಲ್ ಆಗಿ ತಗೊಳ್ಬೇಕು ಅಂತಂದ್ರೆ ಬೇಕಾದಷ್ಟು ಜನ ಸಿಗ್ತಾರೆ. ಅದೇ ನಮ್ಗೆ ಯಾರು ನಮ್ಗೆ ರೋಲ್ ಮಾಡಲ್ ಆಗ್ಬೇಕು ಅನ್ನೋದನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕಷ್ಟೆ. ಸೊ ಅದು ಹೇಳಿ ಅದೇ ಇದೇನಂತಂದ್ರೆ ನಾವು ಈಗ ಈ ಒಂದು ಬರಹ ಶ್ರೇಣಿಯ ಕರ್ತೃ ಯಾರು, ಇದನ್ನ ಲೇಖಕರು ಯಾರು ಅಂತ ಅಂದ್ರೆ ಅದು ನಾನು ಹೇಳಕ್ಕೆ ಆಕ್ಚುಲಿ ನಮ್ಗೆ ರಿಲೇಟೆಡ್ ಇವ್ರು ನಮ್ಮ ಚಿಕ್ಕಪ್ಪ ಅಂದ್ರೆ ನಮ್ಮ ತಾಯಿಯ ತಂಗಿ, ಇವರು ನಾಗರತ್ನ ಅಂತ ಈ ಫೋಟೋದಲ್ಲಿ ನೋಡ್ತಾ ಇದ್ದೀರಲ್ಲ, ಅವರ ಪತಿ ಶ್ರೀಯುತ ರಾಮಮೂರ್ತಿ ಅವರು ನನಗೆ ಚಿಕ್ಕಪ್ಪ ಆಗ್ಬೇಕು. ಅವರು ಎಷ್ಟು ಈ ಸ್ಪಿರಿಚುಯಾಲಿಟಿ ಬಗ್ಗೆ ಕಲ್ತಿದ್ದಾರೆ ಅಂಡ್ ಅವ್ರ ಸ್ವ ಇಚ್ಛೆಯಿಂದ ಅವರಿಗೆ ಅದೇ ನಮ್ಮ ಅಂದ್ರೆ ಮನೆತನದಲ್ಲಿ ನಾವು ಹಿಂದೆ ನಮ್ಮ ತಂದೆ ತಾಯಿ ನಮ್ಮ ಅಜ್ಜಿ ತಾತ ಆ ಒಂದು ಕಾಲದಿಂದ ಅವ್ರಿಗೂ ಮನೆಯಲ್ಲಿ ಒಂದು ಧಾರ್ಮಿಕತೆ ಇತ್ತು, ಅದೆಲ್ಲ ಇದ್ದು ಬಂದಿರುತ್ತೆ. ನಾವು ಈ ಆಶ್ರಮಗಳು ಈಗ ನಾವು ಹುಟ್ಟಿರ್ತೀವಿ, ನಂತರ ವಿದ್ಯಾರ್ಥಿನಿಯರಾಗ್ತೀವಿ, ನೆಕ್ಸ್ಟ್ ಗೃಹಸ್ಥಾಶ್ರಮ ಎಲ್ಲ ಮಾಡ್ಕೊಂಡಾಗ ನಾವು ಒಂದು ಈ ಹಂತಕ್ಕೆ ಬಂದಾಗ ನಮ್ಮ ಮನಸ್ಸನ್ನ ಸ್ಪಿರಿಚುಯಾಲಿಟಿ ಬಗ್ಗೆ ತೊಡಗಿಸ್ಕೊಂಡಾಗ ಒಂದು ಸಾರ್ಥಕತೆ ಅನ್ಸುತ್ತೆ. ಅದು ನಾನು ಇವ್ರನ್ನ ನೋಡಿದಾಗ, ರಾಮಮೂರ್ತಿ ಅವ್ರನ್ನ ನೋಡಿದಾಗ, ಅವ್ರ ಜೊತೆ ಇಂಟ್ರಾಕ್ಟ್ ಮಾಡಿದಾಗ ನಂಗೆ ಹಾಗೆ ಅನ್ಸುತ್ತೆ, ಎಷ್ಟು ತಿಳ್ಕೊಂಡಿದ್ದಾರೆ. ಆದ್ರೆ ಬರೀತಾರೆ. ಅದು ಹೇಗೆ ಶುರು ಆಯ್ತು ಅಂತಂದ್ರೆ ಈ ಬ್ಲಾಗ್ ಸೀರೀಸ್ ಅಥವಾ ಬ್ಲಾಗ್ ಸೈಟ್ ಅವರು ಸುಮಾರು ವಿಷಯಗಳ ಬಗ್ಗೆ ಬರೆದು ನಮ್ಮ ಫ್ಯಾಮಿಲಿ ವಾಟ್ಸ್ಆ್ಯಪ್ ಗ್ರೂಪಲ್ಲಿ ಕಳಿಸ್ತಿದ್ದಾಗ ನಂಗೆ ಅನಿಸ್ತಿತ್ತು ಇದು ಇಲ್ಲಿಗೆ ಸೀಮಿತ ಆಗಬಾರ್ದು, ಎಲ್ಲರಿಗೂ ಎಷ್ಟೊಂದು ಕಲಿಬೋದು ಎಲ್ಲರಿಗೂ. ಒಂಥರ ಈಗ ಏನಂತಂದ್ರೆ ನೀವು ಬುಕ್ ಬರೆದು ಯಾರೋ ಪಬ್ಲಿಷರ್ ಹತ್ರ ಹೋಗೋದಿಲ್ಲ, ನೀವು ಒಳ್ಳೆ ವಿಷಯ ಬಗ್ಗೆ ಬರ್ದಿದ್ರೆ ಇನ್ಯಾರಿಗಾರು ತಿಳಿಸ್ಬೇಕು ಅಂತಂದ್ರೆ ಅದು ಬೇಕಾದಷ್ಟು ಮಾರ್ಗಗಳಿದೆ ಅಲ್ವಾ. ಬ್ಲಾಗ್ ಸೈಟ್ ಆಗ್ಬೋದು, ನಿಮ್ದು ಓನ್ ಯೂಟ್ಯೂಬ್ ಚಾನಲ್ ಆಗ್ಬೋದು, ಇವಾಗಂತೂ ಎಷ್ಟೋ ಜನಕ್ಕೆ ತುಂಬಾ ಹೊತ್ತು ಕೇಳಕ್ಕೆ ಮನ್ಸಿರಲ್ಲ, ಟೈಮ್ ಇರಲ್ಲ. ಸೊ ಜನ ಏನ್ ಮಾಡ್ತಾರೆ, ರೀಲ್ಸ್ ಮಾಡ್ತಾರೆ ಅಂಡ್ ಆಲ್ ದೋಸ್ ಥಿಂಗ್ಸ್, ರೈಟ್. ನಂಗೆ ಅದು ಕೇಳಿದಾಗ ಅವ್ರು ಹೇಳಿದ್ರು ಯಾಕೆ ನೀನೇ ಯಾಕೆ ಶುರು ಮಾಡಬಾರ್ದು ಅಂತ. ಹಾಗೆ ಆ ಒಂದು ಐಡಿಯಾ ಇಂದ ಈ ಒಂದು ಬ್ಲಾಗ್ ಸೈಟ್ ಶುರು ಮಾಡಿದ್ವಿ 2016ನೇ ಇಸ್ವಿ, ಸುಮಾರು 10 ವರ್ಷ, ಆಲ್ಮೋಸ್ಟ್ 9 ಇಯರ್ಸ್ ಅಂದ್ಕೊಳ್ಳಿ, ಹಿಂದೆ ಶುರು ಆಯಿತು. ಅದು ಆಗ ವರ್ಡ್ ಪ್ರೆಸ್ದು ಅದರಲ್ಲಿ ಉಪಯೋಗಿಸ್ಕೊಂಡು ಅದ್ರ ಒಂದು ಸೈಟು manjushamedley.wordpress.com ಅಂತ. ನಂತರದಲ್ಲಿ ಅದರಲ್ಲಿ ಸುಮಾರು ಬ್ಲಾಗ್ಸ್ ಬರೆದಿದ್ದೀವಿ ನಾನು, ನಮ್ಮ ಚಿಕ್ಕಪ್ಪನವರಾದ ಶ್ರೀಯುತ ರಾಮಮೂರ್ತಿ ಅವರು. ಅದ್ರ ಜೊತೆಗೆ ನಮ್ಮ ಫ್ಯಾಮಿಲಿಯಿಂದನೇ ಕೆಲವರು ಕಾಂಟ್ರಿಬ್ಯೂಟ್ ಕೂಡ ಮಾಡಿದ್ರು ಕೆಲವು ಲೇಖನಗಳಿಗೆ. ಅದು ಹಾಗೆ ಇದೆ. ಬಟ್ ಈ ಒಂದು ಹೊಸದಾಗಿ shevadi.com ಅಂತ ಒಂದು ಬ್ಲಾಗ್ ಸೈಟ್ ಶುರು ಆಗಿದೆ. ಅದರಲ್ಲಿ ನಮ್ಮ ಚಿಕ್ಕಪ್ಪನವರಾದ ರಾಮಮೂರ್ತಿ ಅವರು ಈ ಭಜ ಗೋವಿಂದಂ ಬಗ್ಗೆ ಬರೆದಾಗ ಅದರಿಂದ ಈ ಒಂದು ಹೊಸ ಬ್ಲಾಗ್ ಸೈಟ್ ಅಥವಾ ಜಾಲತಾಣನ ಶುರು ಮಾಡೋಣ ಅನಿಸ್ತು. ಅವರಿಗೆ ಕೂಡ ರಿಕ್ವೆಸ್ಟ್ ಮಾಡ್ಕೊಂಡೆ, ನೀವೊಂದು ಆಡಿಯೋ ಅಥವಾ ವಿಡಿಯೋನಾರ ಕಳಿಸಿ, ನೀವು ಯಾಕೆ ಇದ್ರ ಬಗ್ಗೆ ಬರೀತೀರಾ, ನಿಮ್ಗೆ ಹೇಗೆ ಇಂಟ್ರೆಸ್ಟ್ ಬಂತು ಅಂತ. ಆದರೆ ಅವರಿಗೆ ಅವರು ಒಂಥರ ಈ ವಿಷಯ ತಿಳಿಸ್ತಾರೆ ಹೊರತು ಅದ್ರ ಬಗ್ಗೆ ಹೇಳ್ಕೋಬೇಕು, ನಾನು ಬರ್ದೆ ಅಂತ ಹೇಳ್ಕೊಡ್ಬೇಕು ಆ ಥರ ಏನೂ ಇಲ್ಲ. ಅದು ಅನದರ್ ಪಾಯಿಂಟ್ ದಟ್ ಐ ಅಪ್ರಿಷಿಯೇಟ್ ಅಬೌಟ್ ಹಿಮ್. ಬಿಕಾಸ್ ಸ್ವಲ್ಪ ಏನಾದರೂ ಮಾಡಿಬಿಟ್ರೆ ಎಷ್ಟು ಜನಕ್ಕೆ ಎಲ್ಲ ಕಡೆ ನಾನು ಮಾಡಿದೆ, ನಾನು ಇದನ್ನ ಹೆಲ್ಪ್ ಮಾಡಿದೆ, ಅದನ್ನ ತುಂಬಾ ಹೇಳ್ಕೊಳ್ಳೋರೇ ಜಾಸ್ತಿ ಇರ್ತಾರಲ್ಲ. ಇದು ಒಂದು ಅಂಶ ನಾನು ಅವರಿಂದ ಕಲಿತೀನಿ. ಇದು ನಾವು ಯಾಕೆ ಬ್ಲಾಗ್ ಸೈಟಲ್ಲಿ ಹಾಕ್ತಿದ್ದೀವಿ ಅಂತಂದ್ರೆ ಇದು ನಮ್ಗೆ ಶೋ ಆಫ್ ಅಲ್ಲ, ಇದರಿಂದ ಬೇರೆಯವರಿಗೆ ಹೆಲ್ಪ್ ಆಗುತ್ತೆ. ಆದರೆ ಅದು ಸೊ ನಿಮಗಿಷ್ಟ ಆದರೆ ಈ ಒಂದು ಜಾಲತಾಣದಲ್ಲಿರುವ ಬರಹಗಳನ್ನ ಓದಬಹುದು ಅಂತ ರಿಕ್ವೆಸ್ಟ್ ಮಾಡ್ಕೋತಿದ್ವಿ. ಸೊ ಈಗ ನಾನು ಹೇಳ್ದಂಗೆ ಇದು ನಮ್ಮ ಜಾಲತಾಣಗಳು ಯಾವುದು ಅಂತಂದ್ರೆ ಮುಂಚೆ manjushamedley.wordpress.com ಅಂತ ಇತ್ತು. ಈಗ ನಾವು ಮೈಗ್ರೇಟ್ ಆಗ್ತಾ ಇದ್ವಿ shevadi.comಗೆ. ಈ ಒಂದು ಹೊಸ ಜಾಲತಾಣಕ್ಕೆ ಎಲ್ಲಾನು ನಾವು ಹಾಕ್ತೀವಿ, ಹಳೆ ವೆಬ್ಸೈಟ್ ಅಲ್ಲಿ ಇದೆಯಲ್ಲ ಅಂತ. ಆ ಪ್ರಯತ್ನ ಸ್ವಲ್ಪ ಹೆಚ್ಚು ಸಮಯ ತಗೊಳತ್ತೆ. ಅದಕ್ಕೆ ಸದ್ಯಕ್ಕೆ ಹೊಸದು ಈ ಭಜಗೋವಿಂದಂ ಬ್ಲಾಗ್ ಸೀರೀಸ್ ಇಂದ ಆನ್ವರ್ಡ್ಸ್ ಯಾವ್ಯಾವ್ದು ಬರೀತೀವೋ ಅದನ್ನೆಲ್ಲ shevadi.com ಅಲ್ಲಿ ಹಾಕಕ್ಕೆ ಶುರು ಮಾಡ್ತಾ ಇದೀವಿ. ಹಿಂದಿನ ಸೈಟು ಅದು ಹಾಗೆ ಇರುತ್ತೆ. ಆ ಒಂದು ಸೈಟ್ ಕೂಡ ನೀವು ನೋಡಬಹುದು. ಕೆಲವು ಆರ್ಟಿಕಲ್ಸ್ ನಿಮಗೆ ಇಷ್ಟ ಆಗಬಹುದು. ಸೊ
ಅದಕ್ಕೆ ನಾವು ಇದ್ರ ಬಗ್ಗೆ ಕ್ವಿಕ್ ಇಂಟ್ರೊಡಕ್ಷನ್ ಅಂತ ಹೇಳಿ ಈ ವಿಡಿಯೋ ಮಾಡೋಕ್ಕೆ ಇಷ್ಟಪಟ್ಟೆ. ಈ ಒಂದು ನಿಮಗೆ ನಿಮ್ಮ ಸಮಯನ ಅಮೂಲ್ಯವಾದ ಸಮಯವನ್ನು ಕೊಟ್ಟು ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಧನ್ಯವಾದಗಳು. ಜೈ ಶ್ರೀಕೃಷ್ಣ. ಸರ್ವೇ ಜನಾಃ ಸುಖಿನೋ ಭವಂತು. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.